ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವರು ಇನ್ನೂ ಸಂಪೂರ್ಣವಾಗಿ 5 ವರ್ಷ ಆಡಳಿತ ಮಾಡ್ತಾರೆ. ಯಾಕಂದರೆ ಅವರು ಎಲ್ಲ ಜನರಿಗೆ, ಎಲ್ಲ ವರ್ಗದವರಿಗೆ ಬೇಕಾಗ್ತಕ್ಕಂಥ ವ್ಯಕ್ತಿ. ಮತ್ತು ಅದೇ ತೆರನಾಗಿ ಈ ಈ ಈ 2023ರಲ್ಲಿ ಏನು ಚುನಾವಣೆ ಆಯಿತು, ಅದಕ್ಕೆಲ್ಲ ಸರ್ವ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಬರಲಿಕ್ಕೆ ಕಾರಣ ಮಾನ್ಯ ಶ್ರೀ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇವರು ಎಲ್ಲ ಬಡವರ್ಗದವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಜನರಿಗೆ, ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯಿಂದ ಒಂದು ಅಭೂತಪೂರ್ವವಾಗಿ ಅವರು ಎಲ್ಲರ ಜೊತೆಗಿದ್ದು ಈ ಒಂದು ಸರ್ಕಾರವನ್ನು ನಡೆಸ್ತಿದ್ದಾರೆ. ಮತ್ತು ಅದೇ ತೆರನಾಗಿ ನಾನೇನಪ್ಪ ಅಂದ್ರೆ ಅವರು ಇನ್ನೂ ದೇವರು ಅವರಿಗೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ಮತ್ತು ಅದೇ ರೀತಿಯಾಗಿ ಮುಂದಿನ 2.5 ವರ್ಷ ಕೂಡ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಆಗ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾಕಂದರೆ ಅವರು ಸರ್ವರ ಅಭಿಮಾನಿಗಳು, ಸರ್ವರಿಗೆ ಬೇಕಾಗ್ತಕ್ಕಂಥ ವ್ಯಕ್ತಿ. ಅವ್ರನ್ನ ನಾವು ಎಷ್ಟು ನೆನೆಸಿದರೂ ಭಾಳ ಕಡಿಮೆ. ಮತ್ತು ಅದೇ ಥರನಾಗಿ ಬಡ ಜನರಿಗೆ ಒಟ್ಟು 6 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಸಮಾನ ರೀತಿಯಿಂದ ನೋಡ್ತಕ್ಕಂಥ ವ್ಯಕ್ತಿ ಅವರು. ಆ ಕಾರಣದಿಂದಾಗಿ ಇವತ್ತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಅಭೂತಪೂರ್ವದಂಥ ಯಶಸ್ಸು ಗಳಿಸಬೇಕಾದ್ರೆ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದಲೇ ಈ ಕಾಂಗ್ರೆಸ್ ಪಕ್ಷ ಇರ್ತಕ್ಕದ್ದು. ಅವರು ಇಲ್ಲದೇ ಯಾವುದೇ ರೀತಿಯಿಂದ ಸಾಧ್ಯನೇ ಇಲ್ಲ, ಪಕ್ಷಕ್ಕೆ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಾನು ನಮ್ಮ ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳ್ರವರು, ಅವರು ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಜನಪ್ರಿಯ ವ್ಯಕ್ತಿ ಇದ್ದಾರೆ. 3 ಸಲ ಅವರು ಆರಿಸಿ ಬಂದಿದ್ದಾರೆ. ಅದೇ ಥರನಾಗಿ ಅವರಿಗೂ ಕೂಡ ಈ ಸಚಿವ ಪುನರ್ರಚನೆ ವೇಳೆಯಲ್ಲಿ ಸಚಿವ ಸ್ಥಾನವನ್ನು ನೀಡಲೇಬೇಕು. ಯಾಕಂದರೆ ಅವರು ಕೂಡ ಎಲ್ಲರನ್ನೂ ಸಮಾನ ರೀತಿಯಲ್ಲಿ ನೋಡಿ ನಡೆಸ್ಕೊಂಡು ಹೋಗ್ತಕ್ಕಂಥ ಧೀಮಂತ ವ್ಯಕ್ತಿ. ಆದ ಕಾರಣ ಅವರು ಕೂಡ ಈ ಸಂಪುಟ ರಚನೆಯಲ್ಲಿ ನಾನು ಕಾಂಗ್ರೆಸ್ ಮುಖಂಡನಾಗಿ, ಅದು ಅಲ್ಲದೆ ವೀರಶೈವ ಸಮಾಜದ ಮುಖಂಡನಾಗಿ ಈ ಒಂದು ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳ್ರವರು ಕೊಪ್ಪಳ ಶಾಸಕರು ಅವರಿಗೆ ಈ ಸಚಿವ ಸ್ಥಾನ, ಈ ಪುನರ್ರಚಿತ ದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಎಲ್ಲ ಜನರು ಒತ್ತಾಯ ಮಾಡ್ತಿದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಅವ್ರ ಮೇಲೆ ಅಭಿಮಾನ ಇದೆ, ಅವ್ರನ್ನ ಸಚಿವ ಸ್ಥಾನ ಕೊಡಲೇಬೇಕಂತಕ್ಕಂಥ ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀನಿ. ಮತ್ತು ನಾವು ಎಲ್ಲ ರೀತಿಯಿಂದಲೂ ಅವರಿಗೆ ಪ್ರಯತ್ನ ನಾವು ಮಾಡ್ತೀವಿ. ಅದು ಸಿಗುವ ಸಾಧ್ಯತೆಯೂ ಇದೆ.